ಮಿರ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಬ್ಲಿಕ್ ಟಿವಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಅಪೀಲ್ ಆಗ್ತೀವಿ ಅಂತಿದ್ದಾರೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ನಿರ್ಧಾರ ನಮಗೆ ಸಮಾಧಾನ ತಂದಿಲ್ಲ. ಬೆಂಗಳೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣದಲ್ಲಿ ನೀರಿಲ್ಲ. CWRC ಶಿಫಾರಸು ವಿರುದ್ಧ ರಾಜ್ಯದಿಂದ ಮೇಲ್ಮನವಿ ಸಲ್ಲಿಸೋ ಕೆಲಸ ಆಗತ್ತೆ ಅಂತ ರಾಜ್ಯ ಹೇಳ್ತಾ ಇದೆ. ಕಾನೂನು ಹೋರಾಟದ ಮೂಲಕ ನ್ಯಾಯ ಪಡೆಯುವ ಪ್ರಯತ್ನವನ್ನು ಮಾಡ್ತೀವಿ ಅಂತಿದ್ದಾರೆ. ಬರದ ಛಾಯೆ ಆವರಿಸಿರುವಂಥದ್ದು. ಈ ಮಧ್ಯೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ಮಾಡಿರುವಂಥದ್ದು. ಇದನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋ ವಿಚಾರ ಮತ್ತು ಈಗಾಗಲೇ ರಾಜ್ಯದಲ್ಲಿ ಪ್ರತಿಭಟನೆಗಳು ಕೂಡ ಶುರುವಾಗ್ತಾ ಇದೆ. ಈ ವಿಚಾರಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ. ಮಾತಾಡ್ತೀನಿ ಸರ್. ನಮಸ್ತೆ ಸರ್. ಕಾವೇರಿ ನೀರು ನಿರ್ವಹಣಾ ಸಮಿತಿ ಈಗೇನು 3500 ಕ್ಯೂಸೆಕ್ ನೀರನ್ನು ಪ್ರತಿದಿನ ಬಿಡಬೇಕು ಅಂತ ಆದೇಶ ಮಾಡಿದೆ. ನಮ್ಮಲ್ಲೇ ನೀರಿಲ್ಲ, ಹೇಗೆ ಸರ್ ಇದು ಹೇಗೆ ಮಾಡ್ತೀರಂತ? ಕಾವೇರಿ ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಒಂದಿದೆ. ಇದನ್ನು ನೇಮಕ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಮತ್ತು ನೀರಿನ ಲಭ್ಯತೆ ನೋಡಿಕೊಂಡು ಎಷ್ಟು ನೀರು ಬಿಡಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ. ನೆನ್ನೆ 3500 ಕ್ಯೂಸೆಕ್ಸ್ ನೀರು 15 ದಿನಗಳ ಕಾಲ ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳು ನಮ್ಮಲ್ಲಿ ನೀರಿನ ಕೊರತೆ ಇದೆ, ಇರ್ತಕ್ಕಂಥ ನೀರು ಕುಡಿಯೋದಕ್ಕೆ ಸಾಕಾಗುತ್ತೆ, ನಾವು ಬಿಡೋಕ್ಕೆ ಆಗೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಅವರು ಬಿಡಿ ಅಂತ ಹೇಳಿದ್ದಾರೆ. ರೆಗ್ಯುಲೇಟರಿ ಅಥಾರಿಟಿ, ಈಗ ರೆಗ್ಯುಲೇಟರಿ ಅಥಾರಿಟಿ ಮೇಲೆ CWMA ಇರುತ್ತೆ, ಅವ್ರಿಗೆ ಅಪೀಲ್ ಹಾಕ್ಕೊಳ್ತೀವಿ. ಅಪೀಲ್ ಹಾಕೋದಕ್ಕೆ ಹೇಳಿದ್ದೀನಿ. ಈಗ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು, ನಮ್ಮ ವಕೀಲರು ಎಲ್ಲರೂ ಕೂಡ ಬರ್ತಾರೆ. ಆಮೇಲೆ ನಿಮಗೆ ಬ್ರೀಫ್ ಮಾಡ್ತೀನಿ. ಅಪೀಲ್ ಅಂತೂ ಹೋಗ್ತೀವಿ ಸರ್. ಕಳೆದ ವರ್ಷ 109 TMC ಸಂಗ್ರಹ ಆಗಿತ್ತು ನೀರು 4 ಜಲಾಶಯಗಳಲ್ಲೂ ಕೂಡ. ಈಗ 63 ಸರ್ ಈ ವರ್ಷ. ಈಗ ಅವ್ರು ಕೇಳ್ತಾ ಇರೋದು 3500 ಕ್ಯೂಸೆಕ್, ಅಲ್ಲಿಗೆ 4.5 TMCಯನ್ನು ಬಿಡಬೇಕಾಗತ್ತೆ 15 ದಿನದಲ್ಲಿ. ಅಲ್ಲಿ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಆಗುತ್ತೆ ಸರ್. ಒಂದು ವೇಳೆ ಆದೇಶ ಆಗಿ ಬಿಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ? ಈಗ ಒಂದು ನಮ್ಮಲ್ಲಿರ್ತಕ್ಕಂಥ ನೀರಲ್ಲಿ ಡೆಡ್ ಸ್ಟೋರೇಜ್ ಲೆಕ್ಕ ತಗೊಳಕ್ಕಾಗಲ್ಲ. ಓಕೆ ಸರ್. ಆಮೇಲೆ ಎವಾಪ್ರೇಷನ್ ಇದೆ. ಓಕೆ ಸರ್. ಎವಾಪ್ರೇಷನ್ ಎಷ್ಟಾಗುತ್ತೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಮತ್ತು ನಮಗೆ ಕುಡಿಯೋ ನೀರಿಗೆ ಎಷ್ಟು ಬೇಕಾಗುತ್ತೆ. ಬರೀ ಬೆಂಗಳೂರೇ ಅಲ್ಲ, ಮೈಸೂರು ಈ ಕಡೆ ಎಲ್ಲ ಬರುತ್ತಲ್ಲ, ಮಂಡ್ಯ ಬರುತ್ತೆ, ಚನ್ನಪಟ್ಟಣ, ರಾಮನಗರ, ಸುತ್ತಮುತ್ತ, ಮಳವಳ್ಳಿ ಎಲ್ರಿಗೂ ಕೂಡ ಕಾವೇರಿ ನೀರೆಲ್ವ ಕೊಡೋದು. ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ನಮ್ಮಲ್ಲಿರ್ತಕ್ಕಂಥ ನೀರಿನ ಲಭ್ಯತೆ ನೋಡಿಕೊಂಡು ಅವರು ತೀರ್ಮಾನ ತಗೋಬೇಕಾಗಿತ್ತು. ನಾವು ಅವರು ಸರಿಯಾಗಿ ತೀರ್ಮಾನ ನಮಗೆ ಸಮಾಧಾನ ಇಲ್ಲ ಅಂಥೇಳಿ BJP ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್, ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿಗೆ ರಾಜ್ಯವನ್ನು ಹಡ ಇಡ್ತಾ ಇದೆ ಅಂತೇಳಿ. BJP ಅವರಿಗೆ ಸಾಮಾನ್ಯ ಜ್ಞಾನ ಸ್ವಲ್ಪ ಕಡಿಮೆ. ಸಾಮಾನ್ಯ ಜ್ಞಾನ ಅಂದರೆ ಇಂಗ್ಲೀಷಲ್ಲಿ ಕಾಮನ್ ಸೆನ್ಸ್ ಅಂತೀವಿ. ಅವ್ರ ಕಾಮನ್ ಸೆನ್ಸ್ ಅಂದರೆ ಕೋಪ ಬರುತ್ತೆ, ಅದಕ್ಕೆ ಸಾಮಾನ್ಯ ಜ್ಞಾನ ಕಡಿಮೆ. ಕಾರಣ ಏನಂದರೆ, ನಾವು ಎಷ್ಟು ನೀರು ತಮಿಳುನಾಡಿಗೆ ಹೋಗುತ್ತೆ ಅಂಥೇಳಿ ಬಿಳಿಗುಂಡ್ಲು ಅಂತ ಒಂದು ಪ್ರದೇಶ ಇದೆ. ಬಿಳಿಗುಂಡ್ಲುನಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ನೀರು ನಾವು ಬಿಟ್ಟಿದ್ದೀವಿ ಅಂತ. ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಇದುವರೆಗೂ ಕೂಡ 3.5 TMC ಅಷ್ಟೇ. ಆದ್ದರಿಂದ ಅದನ್ನು ನೋಡಿಕೊಂಡಾದರೂ ಮಾತಾಡಲಿ ಅವರು. ಸರ್, ಪ್ರತಿಭಟನೆಗಳು ಶುರುವಾಗ್ತಾ ಇದೆ ಸರ್, ಪ್ರಮುಖವಾಗಿ ಮಂಡ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಕಾವೇರಿ ನೀರು ನಿರ್ವಹಣಾ ಸಮಿತಿ ವಿರುದ್ಧ ಮತ್ತು ಕರ್ನಾಟಕ ಸರ್ಕಾರ ನೀರನ್ನು ಬಿಡಬಾರ್ದು ಅಂತೇಳಿ. ರಾಜ್ಯದ ಹಿತವನ್ನು ಕಾಪಾಡುತ್ತಾ ರಾಜ್ಯ ಸರ್ಕಾರ ಅಂತ? ರಾಜ್ಯದ ಹಿತವನ್ನು ಕಾಪಾಡುತ್ತೆ, ರೈತರ ಹಿತವನ್ನು ಕಾಪಾಡುತ್ತೆ ಸರ್. ಒಂದು ವೇಳೆ ನೀರು ಬಿಡೋದಾದರೆ ಕುಡಿಯೋ ನೀರಿಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು? ಬೆಂಗಳೂರು ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಈ ಭಾಗಗಳೆಲ್ಲ ಕುಡಿಯೋ ನೀರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ಬೋದು? ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗಲ್ಲ. ಇದು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.